ಲೋಕಾಯುಕ್ತ ಕೋರ್ಟ್ ಕೇಳಿದ ಅದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಲೋಕಾಯುಕ್ತದ ಮಾಜಿ ಎಸ್ಪಿಯೇ ತಬ್ಬಿಬ್ಬಾಗಿದ್ದಾರೆ. ಲೋಕಾಯುಕ್ತ ಕೋರ್ಟ್ ಕೇಳಿದ ಅದೊಂದು ಪ್ರಶ್ನೆ. ಆ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಲೋಕಾಯುಕ್ತದ ಮಾಜಿ ಎಸ್ಪಿಯೇ ತಬ್ಬಿಬ್ಬಾಗಿದ್ದಾರೆ, ಬೆವ್ತು ಹೋಗಿದ್ದಾರೆ. ಲೋಕಾಯುಕ್ತದಲ್ಲಿ ಅಂತಹ ದೊಡ್ಡ ಹುದ್ದೆಯಲ್ಲಿದ್ದು ಅಂತಹ ದೊಡ್ಡ ಸ್ಥಾನಮಾನವನ್ನು ಅಲಂಕರಿಸಿ ಒಬ್ಬ IPS ಅಧಿಕಾರಿ ಶ್ರೀನಾಥ್ ಜೋಶಿ ಮಹದೇವ್ ಹೇಗೆ ಓರ್ವ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದರು? ಪ್ರಶ್ನೆ ಅದು. ಕಚೇರಿಯಲ್ಲಿ ಆ ಹೆಡ್ ಕಾನ್ಸ್ಟೇಬಲ್ ಅನ್ನ ಹೇಗೆ ನಿರಂತರವಾಗಿ ಭೇಟಿಯಾಗುತ್ತಿದ್ದರು? ಆ ಹೆಡ್ ಕಾನ್ಸ್ಟೇಬಲ್ ಅನ್ನ ಕೆಲಸದಿಂದ ವಜಾ ಮಾಡಿದ್ದರೂ ಕೂಡ ಆತನ ಜೊತೆಗೆ ಒಬ್ಬ IPS ಅಧಿಕಾರಿ ಭೇಟಿ ಸಂಪರ್ಕ ಹೊಂದಿದ್ದು ಯಾಕೆ? ತಾವು ಮಾಡಿದ್ದ ಹೂಡಿಕೆಗಳ ಬಗ್ಗೆ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದು ಯಾಕೆ? ಕ್ರಿಪ್ಟೋ ಕರೆನ್ಸಿ, ಕ್ರಿಪ್ಟೋ ವ್ಯಾಲೆಟ್ಗಳಲ್ಲಿ ಮಾಡಲಾದ ಹೂಡಿಕೆಯ ಸ್ಕ್ರೀನ್ ಶಾಟ್ ಆರೋಪಿ ಹೆಡ್ ಕಾನ್ಸ್ಟೇಬಲ್ಗೆ IPS ಜೋಶಿ ಸ್ಕ್ರೀನ್ ಶಾಟ್ ಕಳುಹಿಸಿದ್ದು ಯಾಕೆ? ಒಂದು ವೇಳೆ IPS ಅಧಿಕಾರಿ ಜೋಶಿ ಅಮಾಯಕರಾಗಿದ್ದರೆ, ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಎನ್ನುವುದಾದರೆ, ಆತನ ಜೊತೆಗೆ ನಂಟು ಇಲ್ಲ ಎನ್ನುವುದಾದರೆ, ಭೇಟಿಯಾಗಿದ್ದು ನಿರಂತರ ಸಂಪರ್ಕದಲ್ಲಿದ್ದಿದ್ದು ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದು ಯಾಕೆ? ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶ ಕೆ ರಾಧಾಕೃಷ್ಣ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಲೋಕಾಯುಕ್ತದ SP ಆಗಿದ್ದ ಶ್ರೀನಾಥ್ ಜೋಶಿ ಮಹದೇವ್ಗೆ ಪ್ರಶ್ನೆಗಳ ಸೂರಿಮಳೆ. ಲೋಕಾಯುಕ್ತ SP ಆಗಿದ್ದ ವೇಳೆ ಹಫ್ತಾ ವಸೂಲಿ ಮಾಡ್ತಿದ್ದಂತಹ ಶ್ರೀನಾಥ್ ಜೋಶಿ ಆ ಆರೋಪ, ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ನಿಂಗಪ್ಪನನ್ನ ಬಳಸಿಕೊಂಡು ಹಫ್ತಾ ವಸೂಲಿ, ಸರ್ಕಾರಿ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಹಫ್ತಾ ವಸೂಲಿ ಮಾಡ್ತಾ ಇದ್ದಂತಹ ಆರೋಪ ನಿಂಗರಾಜ್ ಮೇಲಿದೆ. ಶ್ರೀನಾಥ್ ಜೋಶಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಡ್ ಕಾನ್ಸ್ಟೇಬಲ್ ನಿಂಗರಾಜೂರನ್ನ ಬಳಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಹೆದರಿಸಿ ಬದರಿಸಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಲೋಕಾಯುಕ್ತರು ದಾಳಿ ಮಾಡ್ತಾರೆ, ಹಣ ಕೊಡಿ ಅಂತ ಹೇಳಿ ಬೇಡಿಕೆ ಇಡ್ತಾ ಇದ್ರು. ಹೀಗೆ ಬೇಡಿಕೆ ಇಟ್ಟು ಆ ಬೇಡಿಕೆಗೆ ಹೆದರಿ ಸರ್ಕಾರಿ ಅಧಿಕಾರಿಗಳು ಅಥವಾ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು, ಉದಾಹರಣೆಗೆ ಅಬಕಾರಿ ಇಲಾಖೆ ಆಗಿರಲಿ, ಹೀಗೆ ಸಾಕಷ್ಟು ಇಲಾಖೆಗಳಿದ್ದಾವೆ. ಸೊ ಈ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮುಖಾಂತರವಾಗಿ ಹೆದರಿಸುವಂತಹ ಪ್ರಯತ್ನ. ಲೋಕಾಯುಕ್ತದಿಂದ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮಲ್ಲಿರ್ತಕ್ಕಂತಹ ಲೋಪ ಮತ್ತು ಪ್ರಮಾದಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ, ಹಾಗಾಗಿ ನಾವು ದಾಳಿ ಮಾಡ್ತೀವಿ ಒಂದು ವೇಳೆ ಇಂತಿಷ್ಟು ಹಣವನ್ನು ಕೊಡದೆ ಹೋದರೆ. ಸೊ ಹಾಗೆ ಹೆದರಿಸಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು ಎನ್ನುವಂಥ ಬಹುದೊಡ್ಡ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಿಂಗರಾಜು ಈಗ ಪೊಲೀಸರ ವಶದಲ್ಲಿದ್ದಾರೆ. ಸೊ ನಿಂಗರಾಜುರನ್ನ ಬಳಸಿಕೊಂಡು ಹಫ್ತಾ ವಸೂಲಿ ಮಾಡ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಸೊ ಲೋಕಾಯುಕ್ತ ಮಾಜಿ SPಯೇ ತಬ್ಬಿಬ್ಬಾಗಿದ್ದಾರೆ. ಮಾಜಿ SPಯ ಜೊತೆ ಈ ತರಹದ್ದೊಂದು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಲೋಕಾಯುಕ್ತದಲ್ಲಿ ಅಂತಹ ದೊಡ್ಡ ಹುದ್ದೆಯಲ್ಲಿದ್ದು ಒಬ್ಬ IPS ಅಧಿಕಾರಿ ಶ್ರೀನಾಥ್ ಜೋಶಿ ಮಹದೇವ್ ಹೇಗೆ ಓರ್ವ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ? ಕಚೇರಿಯಲ್ಲಿ ಆ ಹೆಡ್ ಕಾನ್ಸ್ಟೇಬಲ್ ಅನ್ನ ಹೇಗೆ ನಿರಂತರವಾಗಿ ಭೇಟಿ ಆಗ್ತಾ ಇದ್ರು? ಆ ಹೆಡ್ ಕಾನ್ಸ್ಟೇಬಲ್ ರನ್ನ ಕೆಲಸದಿಂದ ವಜಾ ಮಾಡಿದ್ದರು, ಆತನ ಜೊತೆಗೆ ಒಬ್ಬ IPS ಅಧಿಕಾರಿ ಭೇಟಿ ಸಂಪರ್ಕ ಹೊಂದಿದ್ದು ಯಾಕೆ? ಈ ತರಹದ ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.